ಹೆಲೋ ಗುಡ್ ಈವ್ನಿಂಗ್ ಎಲ್ರಿಗೂ ಶುಭ ಸಂಜೆ ಗಾಯ್ಸ್. ಏನಪ್ಪ ಅಂದರೆ ಇವತ್ತು ನಮ್ಮದು ವಿಷನ್ ಬೋರ್ಡ್ ರೆಡಿಯಾಗಿದೆ. ಸೊ ಅದನ್ನು ಇವಾಗ ಇಲ್ಲಿ ಹಾಕುವಂಥ ಸಮಯ. ಇಲ್ಲಿ ಹಾಕೋಣ ಅಂದ್ಕೊಂಡ್ರೆ ಗೋಡೆ ಮೇಲೆ ಬಿಟ್ಟು ಬೇಡ ಚೆನ್ನಾಗಿರೋದು. ಇಲ್ಲಿ ಹೆಂಗಿದ್ರು ಪ್ಯಾನಲ್ ಬೋರ್ಡ್ ಇದೆಯಲ್ಲ ಗೈಸ್, ಇದನ್ನು ನಾನು ಓದಬೇಕಾದ್ರೆ ಇಲ್ಲಿ ಹಾಕ್ಕೊಂಡು ಡೈಲಿ ಓದೋಣ ಅಂತ ಇದನ್ನೆಲ್ಲ ತಗೊಬಂದು ಹಾಕಿದೆ. ಬಟ್ ಒಂದು ಇದೆಲ್ಲ ಕೀ ಪಾಯಿಂಟ್ಸ್ ಮಾಡಿ ಹಾಕಿದ್ದು. ಸೊ ಇವಾಗ ವಿಷನ್ ಬೋರ್ಡ್ನ ಇಲ್ಲಿ ಹಾಕ್ತೀನಿ. ಅದಕ್ಕೆ ಇದೆಲ್ಲ ತೆಗಿತಾ ಇದ್ದೀನಿ ಗೈಸ್. ಇರಿ ಹಾಕ್ಬಿಟ್ಟು ಆಮೇಲೆ ಎಕ್ಸ್ಪ್ಲೇನ್ ಮಾಡುವ ಏನು ಅಂತ. ಒಟ್ಟು ಟೋಟಲ್ 10 pages. ಐ ವಿಲ್ ಶೋ ಹಿಯರ್ ದ ವಿಷನ್ ಬೋರ್ಡ್ಸ್ ಪಿಕ್ಚರ್ಸ್ ಎಲ್ಲ ಪ್ರಿಂಟ್ ತೊಗೊಂಡು ಬಂದಿದ್ದೀನಿ. ಆ್ಯಕ್ಚುಲಿ ನನಗೆ ಎಲ್ಲ ಏನು ಹಾಕೋದೇನು ಹಾಕ್ಬಿಟ್ಟಿದ್ದೀನಿ. ಇದನ್ನು ಕಂಪ್ಲೀಟ್ ಮಾಡೋದೇ ಇರೋದು 10 ವಿಷನ್ಸ್ ಇನ್ ದ 2026 ಅಂತ. ಸೊ ನೋಡುವ, ಫಸ್ಟು ಹಾಕ್ಬಿಡ್ತೀನಿ ರೀ ಗೈಸ್. ಊಟ ಮಾಡ್ಕೊಂಡು ಬಂದೆ ಹೋಟೆಲ್ಗೆ ಹೋಗಿ. ಮನೇಲಿ ಪ್ರಿಪೇರ್ ಮಾಡಿಲ್ಲ ಇವತ್ತು. ಸೊ ಸ್ವಲ್ಪ ಟಯರ್ಡ್ ಆದಂಗೆ ಆಗಿತ್ತು. ಆ್ಯಂಡ್ ನನಗೆ ಇವತ್ತು ಅಡುಗೆ ಮಾಡೋಕ್ಕೆ ಮನೇಲಿ ಇಂಟ್ರೆಸ್ಟ್ ಇರಲಿಲ್ಲ. ಸೊ ಮಾಡ್ಕೊಂಡು ಬಂದೆ. ಇವಾಗ ಎಲ್ಲ ರೆಡಿ ಮಾಡಿದ್ದೀನಿ ಗೈಸ್. ರೆಡಿ ಆಗಿದೆ ಅಂದರೆ ವಿಷನ್ ಬೋರ್ಡ್ ಈಸ್ ರೆಡಿ. ಸೊ ಬನ್ನಿ ತೋರಿಸ್ಬಿಡೋಣ. ಫಸ್ಟು ವಿಷನ್ಸ್ ಫಾರ್ 2026. ಅದರಲ್ಲಿ ಫಸ್ಟ್ ಒನ್ ಬಂದು ಇದು ಬಿಲ್ಡ್ಯಾ ಇ-ಕಾಮರ್ಸ್ ಬಿಸ್ನೆಸ್. ಇದು ಫಸ್ಟ್ ನನ್ನ ವಿಷನ್ನು. ಇದರಿಂದನೇ ಇದು ಸ್ಟಾರ್ಟ್ ಮಾಡಿದ್ರೇ ಮಿಕ್ಕಿದೆಲ್ಲ ಕಂಟಿನ್ಯೂ ಮಾಡೋಕ್ಕಾಗೋದು. ಸೊ ಇದು ಒಂದು ಫಸ್ಟ್ ಒನ್ನು. ಆ್ಯಂಡ್ ಸೆಕೆಂಡ್ ಒನ್ ಬಂದು ಬಿಲ್ಡ್ ಎ ನ್ಯೂ ಹೋಮ್ ಇನ್ ನೇಟಿವ್. ನಮ್ಮ ಊರಲ್ಲಿ ಹೊಸ ಮನೆ ಕಟ್ಟಬೇಕು ಅಂತ ಹೇಳ್ತೀನಲ್ಲ, ಅದು ನನ್ನ ಸೆಕೆಂಡ್ ವಿಷನ್. ಆ್ಯಂಡ್ ಥರ್ಡ್ ಒನ್ ಬಂದು 50 lakhs ಮನಿ ಅರ್ನ್ ಮಾಡಬೇಕು. ಈ 50 lakhs ಮನಿ ಅರ್ನ್ ಮಾಡಿದ್ರೆ ಏನು ಇಷ್ಟು ವಿಷನ್ಸ್ ಇದೆ, ಮನೆ ಕಟ್ಟೋದಾಗಿರ್ಬೋದು, ಪ್ರತಿಯೊಂದು ವಿಷನ್ಸ್ ಇದೆಯಲ್ಲ, ಅದರಲ್ಲಿ ಎರಡು ವಿಷನ್ಸ್ ಬಿಟ್ಟು ಮಿಕ್ಕಿದ್ನೆಲ್ಲ ಕಂಪ್ಲೀಟ್ ಮಾಡ್ಬೋದು. ಆ್ಯಂಡ್ ಥರ್ಡ್ ಒನ್ ಬಂದು 50 lakhs ಮನಿ ಅರ್ನ್ ಮಾಡೋದು. ಆ್ಯಂಡ್ ಫೋರ್ತ್ ಒನ್ ಬಂದು ಎಲ್ಲ ಹಾಕಿದ್ದೀನಿ, ಇಲ್ಲಿದೆ ಗೈಸ್. ಫೋರ್ತ್ ಒನ್ ಬಂದು 100K ಯೂಟ್ಯೂಬ್ ಫ್ಯಾಮಿಲಿ, 100K ಸಬ್ಸ್ಕ್ರೈಬರ್ಸ್ನ ಅಂದರೆ 1 lakh ಸಬ್ಸ್ಕ್ರೈಬರ್ಸ್ನ ಈ 2026 ಕಂಪ್ಲೀಟ್ ಮಾಡಬೇಕು. ಆ್ಯಂಡ್ ಫಿಫ್ತ್ ಒನ್ ಬಂದು 200K ಇನ್ಸ್ಟಾ ಫ್ಯಾಮಿಲಿ, 200K ಸಬ್ಸ್ಕ್ರೈಬರ್ಸ್ನ ಇನ್ಸ್ಟಾದಲ್ಲಿ ಕಂಪ್ಲೀಟ್ ಮಾಡಬೇಕು. ಅಟ್ ಪ್ರೆಸೆಂಟ್ ದ ಸಬ್ಸ್ಕ್ರೈಬರ್ಸ್ ಈಸ್ ಐ ಥಿಂಕ್ 4. ಇನ್ನು ಇನ್ಸ್ಟಾ ಪೇಜ್ನಲ್ಲಿ ಪರ್ಸ್ನಲಲ್ಲಿ ಇದ್ದಾರೆ. ನನ್ನ ಇನ್ಸ್ಟಾ ಪೇಜಲ್ಲಿ ಅಟ್ ಪ್ರೆಸೆಂಟ್ ಈಸ್ 4. ಆ್ಯಂಡ್ ಯೂಟ್ಯೂಬ್ನಲ್ಲಿ ಇವತ್ತು 29th January ಯೂಟ್ಯೂಬ್ನಲ್ಲಿ 60 ಸಬ್ಸ್ಕ್ರೈಬರ್ಸ್ ಇದ್ದಾರೆ. 60ಇಂದ 1 lakh ಮಾಡಬೇಕು. ಆ್ಯಂಡ್ ಇನ್ಸ್ಟಾಗ್ರಾಮ್ನಲ್ಲಿ 200K. ಆ್ಯಂಡ್ ಸಿಕ್ಸ್ತ್ ಒನ್ ಈಸ್ ಹಿಯರ್ ಬೈ ಎ ನ್ಯೂ ಕಾರ್. ಹಿಂದೆಗಡೆ ಇದೆ ತಾರು, ಬಟ್ ತಾರೇ ತಗೋಬೇಕು ಅಂತಲ್ಲ, ಬಟ್ ಒಂದು ಕಾರ್ನ ಈ ವರ್ಷ ನಾನು ಬೈ ಮಾಡಲೇಬೇಕು. ನ್ಯೂ ಕಾರ್. ಐ ವಿಲ್ ಟ್ರೈ ಟು ಟೇಕ್ ಎ ನ್ಯೂ ಒನ್ ಡೆಫಿನೆಟ್ಲಿ. ಸೆವೆಂತ್ ಒನ್ ಈಸ್ ಹಿಯರ್. ಇದು ನಾನೇ ಅಲ್ವ ಗೈಸ್, ಹೆಂಗಿದ್ದೀನಿ, 6 packs ಬರೆಸ್ಬೇಕು. ಇದು ಜಿಮ್ ಗೋಲ್, ಫಿಟ್ನೆಸ್ ಗೋಲ್. ನಿಜವಾಗ್ಲೂ ನನಗೆ ತುಂಬ ಇಷ್ಟ 6 pack ಬರೆಸ್ಬೇಕು ಅಂತ. ಈ ವರ್ಷದಲ್ಲಿ ಅದೇನೇ ಆಗಲಿ 6 packs ಬರೆಸ್ತೀನಿ ಗೈಸ್. ಇನ್ನೂ ನನ್ನ ಹತ್ರ 11 months ಇದೆ. 6 months ಸಾಕು 6 packs ಬರ್ಸೋಕ್ಕೆ. ಯಾಕಂದರೆ ನನಗೆ ಹೊಟ್ಟೆ ಇಲ್ಲ, ಏನಿಲ್ಲ. ಐ ಥಿಂಕ್ ಇಟ್ ವಿಲ್ ಡನ್ in this year. I will do it. 7th one. And 8th one is buy a new bike, GT650. GT650 ತಗೋಬೇಕು ಅನ್ನೋದೊಂದು ನನ್ನ ಕನಸು. ಇದನ್ನು ತೊಗೊತೀನಿ. 9th one is ಇಂಟರ್ನ್ಯಾಷನಲ್ ಬಿಸ್ನೆಸ್ ಟ್ರಿಪ್ ಟು ಚೀನಾ. ಒಂದು ಬಿಸ್ನೆಸ್ ಐಡಿಯಾಸ್ ಇದೆ ನನ್ನ ಹತ್ರ. ಅದನ್ನು ಎಕ್ಸಿಕ್ಯೂಟ್ ಮಾಡಿದ್ಮೇಲೆ ಚೀನಾಗೆ ಒಂದು ಇಂಟರ್ನ್ಯಾಷನಲ್ ಟ್ರಿಪ್ ಹೋಗಲೇಬೇಕು. ಬಿಸ್ನೆಸ್ ಮೇಲೆ ನೋಡೋಣ. ಈ 50 lakhs ಬಂದರೆ ನ್ಯೂಜಿಲ್ಯಾಂಡ್ ಟ್ರಿಪ್ ಮಾಡುವಂಥ ಪ್ಲ್ಯಾನ್ ಇದೆ. ಇದು ನ್ಯೂ ಕಾರು, ನ್ಯೂ ಬೈಕು, ಇಂಟರ್ನ್ಯಾಷನಲ್ ಟ್ರಿಪ್ಸು. ಆ್ಯಂಡ್ 9th ಒನ್ ಆಯಿತು. ಲಾಸ್ಟು 10th ಒನ್ ಬಂದು ಫ್ಯಾಮಿಲಿ ಟ್ರಿಪ್. ಮೀ ಆ್ಯಂಡ್ ಮೈ ಫಾದರ್, ಮದರ್, ಸಿಸ್ಟರ್ಸ್ ಎಲ್ಲರ ಜೊತೆ ಒಂದು ಫ್ಯಾಮಿಲಿ ಟ್ರಿಪ್. ಮನೇಲಿ ನೋಡುವ ಹಸ್ಗಳೆಲ್ಲ ಇರುತ್ತಲ್ಲ, ಸೊ ನಾನು ಹೋಗೋಕ್ಕಾಗಲಿ ಅಂದರೆ ಫ್ಯಾಮಿಲಿನ ಕಳಿಸಿ ನಾನು ಮನೆ ಹತ್ರ ನೋಡ್ಕೊಬೇಕು. ಸೊ ಟ್ರೈ ಮಾಡ್ತೀನಿ ಆದಷ್ಟು ಫ್ಯಾಮಿಲಿ ಜೊತೆ
ಒಂದು ಟ್ರಿಪ್ನ ಈ ವರ್ಷ ಹೋಗಲೇಬೇಕು ಗೈಸ್. ನನಗೆ ಆಲ್ರೆಡಿ 2026 ನನಗೆ 24 ಇಯರ್ಸ್ ಏನು ಆಗುತ್ತೆ. ಸೊ ಇಲ್ಲಿವರೆಗೂ ಫ್ಯಾಮಿಲಿ ಎಲ್ಲರೂ ಜೊತೆ ಸೇರಿಸಿ ಹೋಗೋಕ್ಕಾಗಿಲ್ಲ. ನಮ್ಮ ಅಕ್ಕನ ಮದುವೆ ಬಂದಾಗೂ ನಾನು ಮನೆ ಹತ್ರ ಇದ್ದೀನಿ, ಅವರು ನಮ್ಮ ಅಕ್ಕನ ಮದುವೆ ಧರ್ಮಸ್ಥಳದಲ್ಲಿ. ಸೊ ಅವಾಗ್ಲೂ ಕೂಡ ಯಾರು ಫ್ಯಾಮಿಲಿ ಫುಲ್ ಸೇರಿ ಮುಂದೆ ಟ್ರಿಪ್ ಆಗಲಿ ಆ ಥರ ಎಲ್ಲೂ ಹೋಗಿಲ್ಲ. ಸೊ ಅದರಿಂದ ಈ ಸಲ ಫ್ಯಾಮಿಲಿ ಜೊತೆ ಒಂದು ಟ್ರಿಪ್ ಹೋಗಲೇಬೇಕು. ಆ್ಯಂಡ್ 200K ಇನ್ಸ್ಟಾ ಫ್ಯಾಮಿಲಿ ಕಂಪ್ಲೀಟ್ ಮಾಡಲೇಬೇಕು ಗೈಸ್. ಇನ್ಮೇಲೆ ಕಂಟೆಂಟ್ ಮಾಡುವಂಥ ವೇನ ಬದಲಾಯಿಸಬೇಕು. ನಾನು ಇನ್ಸ್ಟಾದ ಮೇಲೆ ತುಂಬ ಫೋಕಸ್ ಮಾಡಿಲ್ಲ ಆ್ಯಂಡ್ ಯೂಟ್ಯೂಬ್ ಮೇಲೆ ಅಷ್ಟು ಫೋಕಸ್ ಕೊಟ್ಟಿಲ್ಲ. ನಂದೇನು ಡೈಲಿ ರೂಟೀನ್ಸ್ ಇದೆಲ್ಲ ಇದೆ, ಅದನ್ನೇ ಮಾಡ್ತಾಯಿದ್ದೀನಿ. ಬಟ್ ಇನ್ಮೇಲೆ ಗೈಸ್ ಸ್ವಲ್ಪ ಇನಿಷಿಯೇಟಿವ್ ತೊಗೊಂಡು ತುಂಬ ಸೀರಿಯಸ್ಸಾಗಿ ತೊಗೊಂಡು ಮಾಡಬೇಕು. ತುಂಬ ಲೇಸಿ ಆಗಿಬಿಟ್ಟಿದ್ದೀನಿ. ಅದಕ್ಕೆ ಇವತ್ತು ವರ್ಕ್ ಮಾಡೋಕ್ಕೆ ಕೂಡ ನನಗೆ ಇಂಟ್ರೆಸ್ಟ್ ಇರ್ತಿರಲಿಲ್ಲ. ಆದರೆ ಎಲ್ಲೂ ಹೊರಗಡೆ ಹೋಗಿದ್ದೀನಿ, ಅಲ್ಲೂ ಕೂಡ ಇಂಟ್ರೆಸ್ಟ್ ಇಲ್ಲ. ಇವತ್ತೇನಾಗಲಿ ಫಸ್ಟು ವಿಷನ್ಸ್ ಬೋರ್ಡ್ನ ಒಂದು ರೆಡಿ ಮಾಡಿಬಿಡೋಣ. ಮಾರ್ನಿಂಗ್ ಎದ್ದ ತಕ್ಷಣ ವಿಷನ್ ಬೋರ್ಡ್ ನೋಡಬೇಕು. ಇದರಲ್ಲಿರೋದೆಲ್ಲನೂ ಒಂದೊಂದಾಗಿ ಕಂಪ್ಲೀಟ್ ಮಾಡ್ತಾ ಇರಬೇಕು. ಫಸ್ಟು ಈ ಕಾಮರ್ಸ್ ಬಿಸ್ನೆಸ್ ಈಗ ಆಲ್ರೆಡಿ ಇನ್ನೇನು ಹತ್ತತ್ರ ಕಂಪ್ಲೀಟ್ ಆಗ್ತಾ ಬರ್ತಿದೆ. ಒಂದು 70 to 80% ವೆಬ್ಸೈಟ್ನ ಲಾಂಚ್ ಮಾಡಬೇಕು. ನನ್ನ ಫ್ರೆಂಡು ನಾನು ಮಾಡ್ತಾ ಇರೋದು. ಸೊ ಇದು ಐ ಥಿಂಕ್ ಲಾಂಚು ನೆಕ್ಸ್ಟ್ ವೀಕಾ, ಈ ವೀಕ್ ಇವತ್ತು ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ ಈ 3 ಡೇಸಲ್ಲಿ ಕಂಪ್ಲೀಟ್ ಮಾಡಿಸಿ ವೆಬ್ಸೈಟ್ ಡಿಸೈನಿಂಗ್ ಮಾಡಿಸ್ತಾಯಿದ್ದೀವಿ. ಆ್ಯಂಡ್ ಮಾಡಿಸ್ತಾ ಇದ್ದೀವಿ. ಓಕೆ, ನೆಕ್ಸ್ಟ್ ವೀಕಲ್ಲಿ ವೆಬ್ಸೈಟ್ ಲಾಂಚ್ ಆಗುತ್ತೆ. ಅದರಿಂದ ಸೇಲ್ಸ್ನ ಸ್ಟಾರ್ಟ್ ಮಾಡಿ ಆ 50 lakhs ಮನಿನ ಅರ್ನ್ ಮಾಡೋಂಥದ್ದಿರೋದು. ಆ 50 lakhs ಮನಿ ಅರ್ನ್ ಮಾಡಿದ್ಮೇಲೆಲ್ಲ ಸ್ಟಾರ್ಟ್ ಆದಾಗಿಂದನೇ ಈ ಇಯರಲ್ಲಿ ಏನಾದರೂ ಮಾಡಿ ಊರಲ್ಲಿ ಮನೇನ ಕಟ್ಟೋಕ್ಕೆ ಸ್ಟಾರ್ಟ್ ಮಾಡಲೇಬೇಕು. ಈ ಇಯರಲ್ಲಿ ಕಟ್ಟೋಕ್ಕೆ ಸ್ಟಾರ್ಟ್ ಮಾಡಬೇಕು ಅಂದರೆ ಆದಷ್ಟು ಈ ಇಯರಲ್ಲಿ ಕಂಪ್ಲೀಟ್ ಮಾಡಬೇಕು ಅನ್ನೋ ನನ್ನ ಒಂದು ಆಸೆ ಇರೋದು. ಏನೊಂದು 6 months, ಇವಾಗ ಜಾನ್ವರಿ, ಜೂನ್ ಅಷ್ಟೊತ್ತಿಗಾದರೂ ಒಂದು ಓದಿದ್ರು ಕಟ್ಟೋಕ್ಕೆ. ಇದು ಕಾಣ್ತಾ ಇರ್ಬೋದು, ಈ ಥರ ಮನೆ ಅಲ್ಲ, ಡುಪ್ಲೆಕ್ಸ್ ಕಟ್ಟಬೇಕು ಅನ್ನೋ ನನ್ನೊಂದು ಆಸೆ ಇರೋದು. ನಮ್ಮ ಪೇರೆಂಟ್ಸ್ ನೋಡೋಣ, ಡಿಪೆಂಡ್ಸ್. ಅವರ ಒಂದು ಆಸೆನೇ ನನ್ನ ಆಸೆ. ಸೊ ಒಂದು 20-25 lakhs 30 lakhs ಬೇಕು. ನಾನೊಂದು ಡುಪ್ಲೆಕ್ಸ್ ಕಟ್ತೀನಿ ಅಂದರೆ 250 ಇಯರ್ ಒಂದು 30 lakhs ಬೇಕು. ನಮ್ಮ ಡ್ಯಾಡಿ ಒಂದು 5 to 10 lakhs ಕೊಡ್ತಾರೆ. ಬಟ್ ನಾನು ನನ್ನ ಇದರಲ್ಲೇ ಮಾಡಬೇಕು ಅಂತ. ಬಟ್ ಅವ್ರದ್ದೂ ಇದು ಮಾಡೋಕ್ಕಾಗಲ್ಲ. ಆದರೂ ನನಗೆ 20-25 lakhs ಬೇಕೇ ಬೇಕು. ಈ ಮನೆ ಕಟ್ಟೋಕ್ಕೆ ಊರಲ್ಲಿ 20-25 lakhs ಬೇಕೇ ಬೇಕು. ಸೊ ಅದರಿಂದ ಅಷ್ಟೊತ್ತಿಗೆ 25 lakhsನ ಅರೇಂಜ್ ಮಾಡ್ಕೋಬೇಕು. ಆ್ಯಂಡ್ ದೆನ್ ಕಾರು ತಾರ್ ತೊಗೋಬೇಕು ಅಂತ ಇಲ್ಲ. ಸೊ ಒಟ್ನಲ್ಲಿ ಒಂದು ಕಾರ್ ಪರ್ಚೇಸ್ ಮಾಡಬೇಕು ನಮ್ಮ ಫ್ಯಾಮಿಲಿಗೆ. ಸೊ ಅದಕ್ಕೆ ಏನಿಲ್ಲ ಅಂದರೂ ಒಂದು 20 lakhs ಬೇಕು. ಒಂದು ಸೆಕೆಂಡ್ಸಲ್ಲಿ ತೊಗೋತೀನಿ ಅಂದರೂ ಒಂದು 5 lakh 10 lakhs ಬೇಕಾಗುತ್ತೆ. ಸೊ ನೋಡೋಣ. ಕಾರ್ದು ಆಮೇಲೆ ನೆಕ್ಸ್ಟ್ ಇರೋದು. ಆ್ಯಂಡ್ GT 650 ಇದು ಕೂಡ ಆಮೇಲೆ. ಕಾರ್ ತೊಗೊಂಡಾದಮೇಲೆ GT 650 ಆಮೇಲೆ ನೋಡೋಣ. ಫಸ್ಟು ಈ ಕಾಮರ್ಸ್ ಬಿಸ್ನೆಸ್ಸು, ಅದರಿಂದ ಸೇಲ್ಸ್ ಸ್ಟಾರ್ಟ್ ಮಾಡಿ ಮನಿ ಅರ್ನ್ ಮಾಡಿ ಆಮೇಲೆ ಮನೆ ಕಡೆ ಕಟ್ಟಿ ಅದ್ರ ಮೇಲೆ ಫುಲ್ಲು ಅಮೌಂಟ್ನ ಇನ್ವೆಸ್ಟ್ ಮಾಡಿ, ಇನ್ನೂ ಇದ್ದರೆ ಕಾರು, ಆಮೇಲೆ ಗಾಡಿ, ಬೈಕ್. ಬಟ್ ಡೆಫಿನೆಟ್ಲಿ ಐ ಕ್ಯಾನ್ ಡೂ. ದೆನ್ ಇದು ಆಮೇಲೆ ಅಂತಲ್ಲ, ಇದನ್ನು ಇವಾಗಲಿಂದ ಸ್ಟಾರ್ಟ್ ಮಾಡಬೇಕು. ಸ್ವಲ್ಪ ದಿವಸ ಇದೊಂದು ಮಂತ್ ಹೋಗ್ಬಿಡ್ಲಿ. ಫೆಬ್ರಿಲ ಮಾರ್ಚಿಂದ ಸ್ಟಾರ್ಟ್ ಮಾಡ್ತೀನಿ. ಏನೋ 6 lakhs ಜಿಮ್ದು. ಆ್ಯಕ್ಚುಲಿ ನಾನು ನೆಕ್ಸ್ಟ್ ಮಂತಿಂದ ಮಾಡಿದ್ರೇ ಒಳ್ಳೆಯದು. ಫೆಬ್ಬಿಂದ ಮಾಡಿದ್ರೆ ಒಂದು ಡಿಸಿಪ್ಲಿನ್ ಇರುತ್ತೆ. ಒಂದು ಮಾರ್ನಿಂಗ್ ಇದೊಳಗಿಂದ ಆಗಿರ್ಬೋದು ಜಿಮ್ ಮಾಡ್ತಾ ಇರೋ ಎಂಥದ್ದು ಒಂಥರ ಕಾನ್ಫಿಡೆನ್ಸು, ಮೋಟಿವೇಶನ್ ಆಗಲಿ ಕವಡೆ ಇರುತ್ತೆ. ನಮಗೆ ನಾವು ಮೋಟಿವೇಟ್ ಮಾಡ್ಕೊಳ್ಳೋದು ಅಂದರೆ ಇದೇನೆ. ಅದಕ್ಕೋಸ್ಕರ ನಾನು ಈ ವಿಷನ್ ಬೋರ್ಡ್ನ ರೆಡಿ ಮಾಡಿರೋದು. ಏನೇನು ಮಾಡೋದಾಗಲಿ ಮಾಡಿಬಿಟ್ಟು ಆಮೇಲೆ ಹೇಳಬೇಕು ಅಂತಾರೆ. ಬಟ್ ನಾನು ಒಂದು ವಿಷನ್ ಬೋರ್ಡ್ನ ಈ ಥರ ಪ್ರಿಪೇರ್ ಮಾಡಿದ್ರಿಂದ ಮಾರ್ನಿಂಗ್ ಎದ್ದು ನೋಡಿ ಒಂದೇ ಕಂಪ್ಲೀಟ್ ಮಾಡ್ತಾ ಇರಬೇಕು. ಇಲ್ಲಾಂದರೆ ಸೀರಿಯಸ್ನೆಸ್ ಇರೋಲ್ಲ. ಏನೋ ಒಂದು ಮಾಡಬೇಕು ಅನ್ಕೊತೀವಿ, ಇಲ್ಲ ಅಂತಲ್ಲ, ಮಾಡ್ತೀವಿ. ಬಟ್ ಏನಂದರೆ ಅದಷ್ಟು ಎಫೆಕ್ಟಿವ್ ಆಗಿ ಬರೋಲ್ಲ ಅನ್ನೋದು ನನ್ನ ಒಂದು ಥಿಂಕಿಂಗು. ಅದಕ್ಕೋಸ್ಕರ ನಾನು ವಿಷನ್ ಬೋರ್ಡ್ ರೆಡಿ ಮಾಡಿರೋದು. ಸೊ ಜಿಮ್ಮು ಸ್ಟಾರ್ಟ್ ಮಾಡಬೇಕು ನೆಕ್ಸ್ಟ್ ಮಂತಿದ್ದೇನೆ. ಆ್ಯಂಡ್ ದೆನ್ 7th one 8th one ಹೇಳಿ ಯೂಟ್ಯೂಬ್ 2 ಅಕೌಂಟ್ ಇದೆಯಲ್ಲ, 2 ಚಾನಲಲ್ಲಿ 1 lakh ಸಬ್ಸ್ಕ್ರೈಬರ್ಸ್ ಅಂತೂ ಮಾಡಲೇಬೇಕು. ಇದು ಒಂದು ಈ 2026 ವಿಷನ್ನು. 200K ಇನ್ಸ್ಟಾ ಫ್ಯಾಮಿಲಿ.
ನಾನು ಫಸ್ಟ್ ಇನ್ಸ್ಟಾದ ಮೇಲೆ ಸ್ವಲ್ಪ ಫೋಕಸ್ ಮಾಡಬೇಕು. ಅದರಿಂದ ಒಳ್ಳೊಳ್ಳೆ ಕಂಟೆಂಟು, ಒಳ್ಳೊಳ್ಳೆ ಇನ್ಫಾರ್ಮೇಷನ್ ವೀಡಿಯೋಸು, ಏನು ಫಿನಾನ್ಸ್ ಫ್ಯಾಕ್ಟ್ರಿ ಕನ್ನಡ ಇದೆಯಲ್ಲ ಅದರಿಂದ ಸ್ಟಾರ್ಟ್ ಮಾಡಿ, ದೆನ್ ನನ್ನ ಚಾನಲ್ಲು ಪರ್ಸ್ನಲ್ಲು ಇನ್ಸ್ಟಾ ಪೇಜ್ ಏನಿದೆ ಅದರಲ್ಲೂ ಕೂಡ ಮಾಡಬೇಕು ಒಳ್ಳೊಳ್ಳೆ ಕಂಟೆಂಟ. ಸೊ ಇಂಟರ್ನ್ಯಾಷನಲ್ ಟ್ರಿಪ್, ನನ್ನದೊಂದು ಬಿಸ್ನೆಸ್ ಐಡಿಯಾಸ್ ಇದೆ, ಹೇಳಿದ್ನಲ್ಲ ಚೀನಾ, ಹಾಗೆ ಒಂದು ಇಂಟರ್ನ್ಯಾಷನಲ್ ಟ್ರಿಪ್ ಬಿಸ್ನೆಸ್ ಮೇಲೆ ಹೋಗಬೇಕು. ಆ್ಯಂಡ್ ನೋಡೋಣ, ಟೈಮ್ ಸಿಕ್ಕಿದ್ರೆ ಬೇರೆ ಕಡೆ ಟ್ರೈ ಮಾಡೋಣ. ಆ್ಯಂಡ್ ಫ್ಯಾಮಿಲಿ ಟ್ರಿಪ್, ಒಂದು ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಆ್ಯಂಡ್ ಫ್ಯಾಮಿಲಿನ ಚೆನ್ನಾಗಿ ನೋಡ್ಕೊ ಇದಕ್ಕೊಂದು ಮಾಡಲೇಬೇಕು ವ್ಯವಸ್ಥೆ. ಫ್ಯಾಮಿಲಿ ಟ್ರಿಪ್ ಈ ಇಯರಲ್ಲಿ ಪಕ್ಕ ಎಲ್ಲನೂ ಮಾಡ್ತೀನಿ, ಬಟ್ ಇದು ಕಂಪಲ್ಸರಿ. ಸೊ ಅದಕ್ಕೆ ಇದನ್ನು ಫಸ್ಟ್ ಮಧ್ಯದಲ್ಲಿ ಇಟ್ಟಿದ್ದೀನಿ. ಇ ಕಾಮರ್ಸ್ ಇದರಿಂದ ಸ್ಟಾರ್ಟ್ ಆಗುತ್ತಲ್ಲ, ಆಮೇಲೆ ಅದು. ಸೊ ಇದೇ ಥರ ಕಂಪ್ಲೀಟ್ ಮಾಡಬೇಕು ಪ್ರತಿಯೊಂದೂ, ಒಂದೊಂದೇ. ಇಲ್ಲಿ ಸ್ಟಾರ್ಟ್ ಆದರೆ ಫಸ್ಟು ನನಗೆ ಏನೋ ಇ ಕಾಮರ್ಸ್ ಬಿಸ್ನೆಸ್ ಮೇಲೆ ಫೋಕಸ್ ಮಾಡಿ ಸೇಲ್ಸ್ ಸ್ಟಾರ್ಟ್ ಆದರೆ ನನಗೆ ಮನಿ ಅರ್ನಿಂಗ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಈ ಕಡೆಗೆ. ಸೊ ಆಮೇಲೆ ಇಲ್ಲಿಂದ ಬೇಕಾದ್ರೆ ಇಲ್ಲಿಗೆ ಹೋಗ್ಬೋದು, ಇಲ್ಲಿಂದ ಆಮೇಲೆ ಇಲ್ಲಿಗೆ ಬರ್ಬೋದು, ಆಮೇಲೆ ಅಲ್ಲಿಗೆ, ಈ ಥರ ಫಸ್ಟು ಇಲ್ಲಿಂದ ಸ್ಟಾರ್ಟ್ ಮಾಡಬೇಕಾಗಿರೋದು. ಸೊ ಇ ಕಾಮರ್ಸ್ ಬಿಸ್ನೆಸ್ ಒಂದೇ ಅಂತಲ್ಲ, ಇನ್ಕಮ್ ಸೋರ್ಸು. ನಾನು ಇನ್ಕಮ್ ಸೋರ್ಸಸ್ಸು ಮಲ್ಟಿಪಲ್ ಆಗಿ ಮಾಡೋದು, ಒಂದ್ರ ಮೇಲೇ ಅಲ್ಲ. ಯಾಕಂದರೆ ಅದನ್ನು ಸ್ಟಾರ್ಟ್ ಮಾಡ್ತೀನಿ, ಅದ್ರ ಪಾಡಿಗೆ ಅದು ರನ್ ಆಗ್ತಾ ಇರೋದು. ಅದಕ್ಕೆ ಏನು ಬೇಕಾದಂಥ ಟೈಮ್ ಅದಕ್ಕೆ ಕೊಡ್ತೀನಿ. ಆ್ಯಂಡ್ ಅದು ಬಿಟ್ಬಿಟ್ಟು ಆ ಮಿಕ್ಕಿದ ಟೈಮಲ್ಲಿ ಬೇರೆ ಕಡೆ ಫೋಕಸ್ ಮಾಡ್ತಾಯಿದ್ದೀನಿ. ಅದನ್ನೆಲ್ಲ ಇವಾಗ ಡಿಸ್ಕ್ಲೋಸ್ ಮಾಡೋದು ಬೇಡ, ಬೇರೆ ಇನ್ಕಮ್ ಸೋರ್ಸಸ್ ಇದೆ, ಯಾವುದನ್ನು ಡಿಸ್ಕ್ಲೋಸ್ ಮಾಡೋದು ಬೇಡ ಅಂದ್ಕೊಂಡು. ಸೊ ಸದ್ಯಕ್ಕೆ ಇವಾಗ ಇದು ಸ್ವಲ್ಪ ಸ್ಟಾರ್ಟ್ ಆದರೆ ನೆಕ್ಸ್ಟ್ ಅದನ್ನು ಸ್ಟಾರ್ಟ್ ಮಾಡ್ತೀವಲ್ಲ, ಆಲ್ರೆಡಿ ರನ್ನಿಂಗಲ್ಲಿದೆ, ಬಟ್ ಎಫೆಕ್ಟಿವ್ ಆಗಿ ಅದನ್ನು ಇನ್ನೂ ಹೋಗ್ತಾಯಿಲ್ಲ. ಸೊ ಎಫೆಕ್ಟಿವ್ ಬಂದಮೇಲೆ ಅದನ್ನು ಡಿಸ್ಕ್ಲೋಸ್ ಮಾಡ್ತೀನಿ, ಅದರಲ್ಲಿ ಏನಿಲ್ಲ. ಸೊ ಇನ್ಮೇಲೆ ಯೂಟ್ಯೂಬಲ್ಲಿ ಫಿನಾನ್ಸ್ ಫ್ಯಾಕ್ಟ್ರಿನಲ್ಲಿ ಆ್ಯಂಡ್ ಪುಟ್ಟು ಕನ್ನಡಿಗ ಯೂಟ್ಯೂಬ್ ಚಾನಲಲ್ಲಿ ಒಳ್ಳೊಳ್ಳೆ ಕಂಟೆಂಟ್ಸ್ ಬರ್ತಾ ಇರುತ್ತೆ. ನನ್ನದು ಒಂದು ಗ್ರೋತ್, ಪುಟ್ಟು ಕನ್ನಡಿಗ ಯೂಟ್ಯೂಬ್ ಚಾನಲಲ್ಲಿ ನನ್ನದೊಂದು ಗ್ರೋತ್ಸು, ಟ್ರಾವೆಲ್ಸು, ಫ್ಯಾಮಿಲಿ, ಲೈಫ್ ಸ್ಟೈಲು, ಈ ಥರದ ವೀಡಿಯೋಸ್ನೇ ಬರೋದು. ಫಿನಾನ್ಸ್ ಫ್ಯಾಕ್ಟ್ರಿನಲ್ಲಿ ಇನ್ಮೇಲಂತೂ ಅಲ್ಟಿಮೇಟ್ ವೀಡಿಯೋಸ್, ಇನ್ಫಾರ್ಮೇಟಿವ್ ವೀಡಿಯೋಸ್, ಪ್ರತಿಯೊಂದು GST, ಟ್ಯಾಕ್ಸ್, ಎವ್ರಿಥಿಂಗ್, ಒಂದು ನೋಟಿಸ್ನೂ ಕೂಡ ಎಕ್ಸ್ಪ್ಲೈನ್ ಮಾಡಿ ಹಾಕ್ತೀನಿ ಗೈಸ್. ಪ್ರತಿಯೊಂದು ನೋಟಿಸ್, ಇನ್ಕಮ್ ಟ್ಯಾಕ್ಸ್ ಆಗಲಿ, GST ಆಗಲಿ, ಪ್ರತಿಯೊಂದು ಒಂದು ರಿಜಿಸ್ಟ್ರೇಷನ್ ಆಗಲಿ, ಒಂದು ಎಂಟ್ರೀಸ್ ಪಾಸ್ ಮಾಡೋದಾಗಲಿ, ಪ್ರತಿಯೊಂದ್ರ ಬಗ್ಗೆನೂ ಒಂದೊಂದು ವೀಡಿಯೋಸ್ನ ಮಾಡಿ ಹಾಕ್ತಾ ಹೋಗ್ತೀನಿ. ಇನ್ಫಾರ್ಮೇಟಿವ್ ವೀಡಿಯೋಸ್, ಪ್ಲೀಸ್ ಆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಳ್ಳೊಳ್ಳೆ ಇನ್ಫಾರ್ಮೇಟಿವ್ ವೀಡಿಯೋಸ್ ಬರ್ತಾ ಇರುತ್ತೆ. ಈಗ ಆಲ್ರೆಡಿ ಒಂದು 3-4 ಹಾಕಿರ್ತೀನಿ ಬಿಸ್ನೆಸ್ ಐಡಿಯಾಸು. ಸೊ ಬಿಸ್ನೆಸ್ ಐಡಿಯಾಸು ಬರ್ತಾ ಇರುತ್ತೆ, ಇನ್ಫಾರ್ಮೇಟಿವ್ ವೀಡಿಯೋಸು ಬರ್ತಾ ಇರುತ್ತೆ. ಸೊ ಕನ್ನಡದಲ್ಲಿ ಯಾರೂ ಅಷ್ಟು ಹಾಕಿಲ್ಲ, GST ಬಗ್ಗೆ ಇರ್ಬೋದು, ಇನ್ಫಾರ್ಮೇಟಿವ್ ವೀಡಿಯೋಸ್, ಇನ್ಕಮ್ ಟ್ಯಾಕ್ಸ್ ಇದೆಲ್ಲ ಹಿಂದಿನೆಲ್ಲ ಸಿಕ್ಕಾಡೆ ವೀಡಿಯೋಸ್ ಇದೆ. ನಾವು ಕನ್ನಡದಲ್ಲಿ, ಇಂಗ್ಲೀಷಲ್ಲೂ ಇದೆ, ಕನ್ನಡದಲ್ಲಿ ಹಾಕಿದ್ರೆ ತುಂಬ ಹೆಲ್ಪ್ ಆಗುತ್ತೆ. ಸೊ ಅದ್ರ ಮೇಲೆ ಫೋಕಸ್ ಮಾಡಬೇಕು. ಆ್ಯಂಡ್ ನನ್ನ ಒಂದು ಪರ್ಸ್ನಲ್ ಚಾನಲ್ ಕೂಡ ಗ್ರೋತ್ ಮಾಡಬೇಕು. ನಮ್ಮ ಒಂದು ತಳಪಾಯ ಗೈಸ್, ಇನ್ಸ್ಟಾ ಆ್ಯಂಡ್ ಯೂಟ್ಯೂಬ್, ದಿಸ್ ಈಸ್ ಆಲ್. ನನಗೆ ಅಂತಲ್ಲ, ಎಲ್ರಿಗೂ ಅಷ್ಟೇ. ಸೋಷಿಯಲ್ ಮೀಡಿಯಾನ ಒಳ್ಳೇದಕ್ಕೆ ಯೂಸ್ ಮಾಡಿಕೊಂಡ್ರೆ ಯಾವ ಥರ ಆಗುತ್ತೆ ಅನ್ನೋದೊಂದು ಹೇಳ್ತೀನಿ ನೋಡಿ. ನೀವು 1 ಲ್ಯಾಕ್ ಸಬ್ಸ್ಕ್ರೈಬರ್ಸ್ ಯೂಟ್ಯೂಬಲ್ಲಿ ಮಾಡಿಕೊಂಡ್ರೆ ಆ್ಯಂಡ್ 100-200K ಇನ್ಸ್ಟಾದಲ್ಲಿ ಮಾಡಿಕೊಂಡ್ರೆ, ನಿಮ್ಮ ಬಿಸ್ನೆಸ್ದೇ ವೀಡಿಯೋಸ್ ಮಾಡಿ, ಏನು ಕಾಮಿಡಿಸೇ ಮಾಡಿ ವೀಡಿಯೋಸ್ ಮಾಡಬೇಕು ಅನ್ನೋದಿಲ್ಲ, ಏನೋ ಒಂದು ಡ್ಯಾನ್ಸ್ ಮಾಡಬೇಕು ಮತ್ತೊಂದು, ಅದೆಲ್ಲ ಇನ್ಫಾರ್ಮೇಟಿವ್ ವೀಡಿಯೋಸ್, ಒಂದು ಪ್ರಾಬ್ಲಮ್ ಸಾಲ್ವಿಂಗ್ ಆಗಿರ್ಬೋದು, ಒಂದು ಎಂಟರ್ಟೈನ್ಮೆಂಟ್ ಆಗಿರ್ಬೋದು, ಒಂದು ನೀಚ್ ಬೇರೆ ಎಲ್ಲದೂ ಇರುತ್ತೆ. ಒಬ್ಬರು ಎಂಟರ್ಟೈನ್ಮೆಂಟ್ ಮಾಡ್ತಾರೆ, ಒಬ್ಬರು ಇನ್ಫಾರ್ಮೇಟಿವ್ ವೀಡಿಯೋಸ್ ಹಾಕ್ತಾರೆ, ಎಲ್ಲ ಥರನೂ ಇರುತ್ತೆ. ಬಟ್ ಜನ ಇಷ್ಟಪಡ್ತಾರೆ, ಚೆನ್ನಾಗಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊತಾರೆ. ಸೊ ಅದರಿಂದ ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದ್ರು ಫೋಕಸ್ ಮಾಡಿ, ಸೋಷಿಯಲ್ ಮೀಡಿಯಾನ ಒಳ್ಳೆಯಕ್ಕೆ ಯೂಸ್ ಮಾಡ್ಕೊಳ್ಳಿ. ಸೊ ಫಾಲೋವರ್ಸ್ ಗೇನ್ ಮಾಡಿ, ಬ್ರ್ಯಾಂಡ್ ಪ್ರಮೋಷನ್ ಅದೆಲ್ಲ ಮೇಯ್ನು. ಅದು ಎಂಟರ್ಟೈನ್ಮೆಂಟ್ ಯಾರು ಜಾಸ್ತಿ ಮಾಡ್ತಾರೆ ಅವ್ರಿಗೆಲ್ಲ ಬ್ರ್ಯಾಂಡ್ ಪ್ರಮೋಷನ್. ನನ್ನ ಬ್ರ್ಯಾಂಡ್ ಪ್ರಮೋಷನ್ಸ್ ಮೇಯ್ನ್ ಅಲ್ಲಕ್ಕೆಲ್ಲ ನನ್ನ ವೀಡಿಯೋದಲ್ಲಿ. ಸೊ ನನಗೆ ಇನ್ಫಾರ್ಮೇಟಿವ್ ವೀಡಿಯೋಸ್ ಜಾಸ್ತಿ, ನನ್ನ ಬಿಸ್ನೆಸ್ ನಾನು ಡೆವಲಪ್ ಮಾಡಬೇಕು. ಸೊ ಇ ಕಾಮರ್ಸ್ ವೆಬ್ಸೈಟು ಇನ್ನೇನು ಲಾಂಚ್ ಆಗುತ್ತೆ ನೆಕ್ಸ್ಟ್ ವೀಕಲ್ಲಿ. ಸೊ ಹೇಳ್ತೀನಿ, ವೆಬ್ಸೈಟ್ ನೇಮು ಹೇಳ್ತೀನಿ. ಆ್ಯಂಡ್ ದ ಲಿಂಕ್ ಕೂಡ ಮುಂದಿನ ದಿನದಲ್ಲಿ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ. ಸೊ ಆ್ಯಂಡ್ ನೀವು ಯಾರಾದರೂ ನಿಮ್ಮ ಪ್ರಾಡಕ್ಟ್ಸ್ನ ಸೇಲ್ ಮಾಡಬೇಕು ಇ ಕಾಮರ್ಸಲ್ಲಿ, ಆನ್ಲೈನಲ್ಲಿ ಅಂದ್ಕೊಂಡ್ರೆ, ನಿಮ್ಮ ಹತ್ರ ಇರೋ ಪ್ರಾಡಕ್ಟ್ಸ್ನ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡೋಂಗಿದ್ರೆ ನಮ್ಮ ಕಾಂಟ್ಯಾಕ್ಟ್ ಮಾಡಿ. ಸೊ ನಮಗೂ ಹೆಲ್ಪ್ ಆಗುತ್ತೆ ಆ್ಯಂಡ್ ನಿಮಗೂ ಹೆಲ್ಪ್ ಆಗುತ್ತೆ. ಆ್ಯಂಡ್ ಇನ್ನೇನಪ್ಪ ಅಂದರೆ, ಸೊ ಇವತ್ತಿನ ವೀಡಿಯೋ ಇಷ್ಟೇ. ಕಿಚನ್ ಬಾಡೀಸ್ ರೆಡಿ ನಂದು. ಸೊ ನಾಳೆಯಿಂದ ಇದ್ರ ಮೇಲೆ ಫೋಕಸ್ ಮಾಡಬೇಕು. 29th, ನಾಳೆ 30th ಜಾನ್. ಏನು ನನ್ನ ಹತ್ರ 11 months ಇದೆ, 11 months 2 days. ಸೊ ಈ ಪೀರಿಯಡಲ್ಲಿ ಇಷ್ಟೆಲ್ಲ
ಎಷ್ಟಪ್ಪ ಬೇಕಾಗುತ್ತೆ ಅಂದರೆ ಇಷ್ಟೆಲ್ಲ ಕಂಪ್ಲೀಟ್ ಮಾಡೋಕ್ಕೆ ಮನಿ ಅನ್ನೋದು ಅಂದರೆ ಮನೆಗೊಂದು 25 ಲಕ್ಷ, ಕಾರ್ಗೊಂದು 20 ಅಂದ್ಕೊಳ್ಳಿ, 45, ಬೈಕು 4 ಲ್ಯಾಕ್ಸ್ ಅದು 50 ಆಯಿತು ಗೈಸ್. 50 ಲಕ್ಷ ಇಂಟರ್ನ್ಯಾಷನಲ್ ಟ್ರಿಪ್ಸು, ಫ್ಯಾಮಿಲಿ ಟ್ರಿಪ್ಸು ಆ್ಯಂಡ್ ಇದು ಸ್ವಲ್ಪ ವೀಡಿಯೋಸ್ ಇದಕ್ಕೆಲ್ಲ ಒಂದು 50 ಲ್ಯಾಕ್ಸ್. ಅದಕ್ಕೇ 50 ಲ್ಯಾಕ್ಸ್ ಇಟ್ಕೊಂಡಿದ್ದೀನಿ. 50 ಲ್ಯಾಕ್ಸ್ ಆದರೆ ಇದೆಲ್ಲ ಕೂಡ ಕಂಪ್ಲೀಟ್ ಆಗ್ತಾ ಹೋಗುತ್ತೆ. ಓ ಗೈಸ್, ಇಲ್ಲೊಂದು ನೇಮ್, ಒಂದು ಲೆಟರ್ ಮಿಸ್ ಮಾಡಿಬಿಟ್ಟಿದ್ದೀನಿ. ಮೋನಿ ಸಾರಿ. ಸೊ ನೋಡೋಣ ಹೇಗೆ ಹೋಗ್ತಾ ಇರುತ್ತೆ. ನಾನು ಕೂಡ ಟ್ರೈ ಮಾಡ್ತೀನಲ್ಲ, ಖಂಡಿತವಾಗ್ಲೂ ಮಾಡ್ತೀನಿ. ಸೊ ಇವತ್ತಿನ ವೀಡಿಯೋ ಇಷ್ಟೇ. ಯಾರೆಲ್ಲ ನಮ್ಮ ವೀಡಿಯೋ ನೋಡ್ತೀರ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ, ಇಷ್ಟ ಆದರೆ ಹೀಗೆ ಸಪೋರ್ಟ್ ಮಾಡಿ. ನನ್ನೊಂದು ಬಿಸ್ನೆಸ್ ಜರ್ನಿ ಆಗಿರ್ಬೋದು, ನನ್ನ ಲೈಫ್ ಜರ್ನಿ ಆಗಿರ್ಬೋದು, ಆ್ಯಂಡ್ ನಿಮಗೆಲ್ಲ ಯಾರಿಗೆ ಈ ಕಾಮರ್ಸ್ ಬಿಸ್ನೆಸ್ ಮಾಡಬೇಕು ಆ್ಯಂಡ್ ಅದ್ರ ಬಗ್ಗೆ ಐಡಿಯಾಸ್ ಬೇಕು, ನಿಮಗೆ ಡೌಟ್ಸ್ ಇದೆ ಅನ್ನೋರಿದ್ರೆ ದಯವಿಟ್ಟು ಕಮೆಂಟ್ ಹಾಕಿ ಅವ್ರು ಕಾಂಟ್ಯಾಕ್ಟ್ ಮಾಡಿ. ನನ್ನನ್ನು ಇನ್ಸ್ಟಾದಲ್ಲಿ DM ಮಾಡಿ, ಯೂಟ್ಯೂಬಲ್ಲಿ ಕಮೆಂಟ್ ಮಾಡ್ಬೋದು, ಇಲ್ಲ ಇನ್ಸ್ಟಾದಲ್ಲಿ DM ಮಾಡ್ಬೋದು. ಸೊ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಸಿಗುವ ನಾಳೆ ನನ್ನ ಲೈಫ್ ಗ್ರೋತ್ ಜೊತೆಗೆ.